ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 115ನೆಯ ಅಧ್ಯಾಯವಾದ ವಿವಿಧ ಧರ್ಮಗಳು, ಶ್ರೀ ವರಾಹನು ಭೂದೇವಿಗೆ ಹೇಳಿದ ಪರಮಾತ್ಮನನ್ನು ಪಡೆಯುವ ಮಾರ್ಗ, ಬ್ರಾಹ್ಮಣಾದಿಯಾದ 4 ವರ್ಣದವರಿಗೂ ಅವಶ್ಯವಾದ ಸಾಮಾನ್ಯ ವಿಶೇಷ ಧರ್ಮಗಳು, ಯೋಗ ವಿಧಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ದೇವನಾದ ನಾರಾಯಣನು ಭೂದೇವಿಯ ಮಾತನ್ನು ಕೇಳಿದ ಬಳಿಕ ಮುಂದಿನಂತೆ ಹೇಳುತ್ತಾನೆ. ದೇವಿ, ಸ್ವರ್ಗ ಸುಖವನ್ನುಂಟು ಮಾಡುವ ಕರ್ಮವನ್ನು ನಿನಗೆ ಹೇಳುತ್ತೇನೆ. ವಸುಂಧರೆ, ಭಕ್ತಿ ನಿರತರಾದ ಮನುಷ್ಯರ ಯಾವ ಸ್ಥಿತಿಗತಿಗಳನ್ನು ಪ್ರಶ್ನಿಸಿದೆಯೋ ಅದನ್ನು ಕೇಳು. ಅಲ್ಪ ಮನಸ್ಸಿನ ಮನುಷ್ಯರು ಮಾಡುವ ಸಾವಿರಾರು ದಾನಗಳಿಂದಲೂ 100 ಯಜ್ಞಗಳಿಂದಲೂ ಧನದಾನದಿಂದಲೂ ನಾನು ಸಂತುಷ್ಟನಾಗುವುದಿಲ್ಲ. ಮಾಧವಿ, ಒಂದೇ ಮನಸ್ಸಿನಿಂದ ನನ್ನನ್ನು ನಿತ್ಯವೂ ಅರಿಯುವ ಧ್ಯಾನಿಸುವ ಬಹುದೋಷವುಳ್ಳ ಮನುಷ್ಯನಿಗೂ ತುಷ್ಟನಾಗಿ ಒಲಿಯುವೆನು. ಭದ್ರೆ, ವರಾರೋಹೆ, ಮಂದಹಾಸೆ,
ಸ್ವರ್ಗ ಸುಖಕರವಾದ ಕರ್ಮವನ್ನು ಕೇಳಿದೆಯಷ್ಟೇ. ಅದನ್ನು ನಾನು ಹೇಳುತ್ತೇನೆ ಕೇಳು. ದೊಡ್ಡ ಮನಸ್ಸುಳ್ಳ ಯಾರು ನನ್ನನ್ನು ಅರ್ಧರಾತ್ರಿಯಲ್ಲಿ, ಕತ್ತಲೆಯಲ್ಲಾಗಲಿ, ಮಧ್ಯಾಹ್ನದಲ್ಲಾಗಲಿ, ಅಪರಾಹ್ನದಲ್ಲಾಗಲಿ ನಿತ್ಯವೂ ನಮಸ್ಕರಿಸುವರೋ, ನನ್ನ ಭಕ್ತಿಯಲ್ಲಿ ನೆಲೆಸಿದ ಯಾರ ಮನವು ಕದಲುವುದಿಲ್ಲವೋ, ನನ್ನಲ್ಲಿ ಆಸಕ್ತನಾಗಿ ದ್ವಾದಶಿಯಲ್ಲಿ ಯಾರು ಉಪವಾಸ ಮಾಡುವರೋ, ಆ ನನ್ನ ಭಕ್ತಿಪರಾಯಣರು ನನ್ನನ್ನೇ ಕಾಣುವರು. ಸುಂದರಿ, ಭದ್ರೆ, ಮನಸ್ಸನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಗುಣಜ್ಞನಾಗಿ ಭಕ್ತಿಪರಾಯಣನಾಗಿರುವವನು ಇಷ್ಟಪಟ್ಟರೂ ಸ್ವರ್ಗದಲ್ಲಿ ವಾಸಿಸುವನು. ಅಲ್ಪರು ನನ್ನೆಡೆಗೆ ಬರಲಾರರು, ನಾನು ದೊರೆಯುವುದು ಕಷ್ಟ. ಮಾಧವಿ, ನನ್ನ ಭಕ್ತರು ಯಾವ ಕರ್ಮಗಳನ್ನು ಮಾಡಿ ನನ್ನನ್ನು ಕಾಣುವರೋ ಅವುಗಳನ್ನು ನಿನಗೆ ಹೇಳುವೆನು. ನನ್ನ ಭಕ್ತಿಯಲ್ಲಿ ಆಸಕ್ತರಾದ ಯಾರು ದ್ವಾದಶಿಯಲ್ಲಿ ಉಪವಾಸವನ್ನು ಮಾಡುವರೋ ಅವರು ನನ್ನನ್ನೇ ಕಾಣುವರು. ಉಪವಾಸವನ್ನು ಮಾಡಿ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ನಮೋ ನಾರಾಯಣಾಯ ಎಂದು ಹೇಳಿ ಸೂರ್ಯನನ್ನು ನೋಡಬೇಕು. ಬೊಗಸೆಯ ನೀರಿನಿಂದ ಎಷ್ಟು ಬಿಂದುಗಳು ಬೀಳುವವೋ ಅಷ್ಟು ಸಹಸ್ರ ವರ್ಷಕಾಲ ಸ್ವರ್ಗಲೋಕದಲ್ಲಿ ಗೌರವವನ್ನು ಪಡೆಯುವನು. ಅಲ್ಲದೆ ಧರ್ಮವಾದಿಗಳಾದ ಯಾರು ದ್ವಾದಶಿಯ ದಿನ ವಿಧಿಪೂರ್ವಕವಾಗಿ ಪ್ರಯತ್ನದಿಂದ ಬಿಳಿಯ ಹೂಗಳಿಂದ ಪೂಜಿಸಿ ಇರುವ ಧೂಪ ವಸ್ತುಗಳಿಂದ ಧೂಪವನ್ನು ಹಾಕಿ ನನಗೆ ಅರ್ಪಿಸುವರೋ ಅವರಿಗೆ ಲಭಿಸುವ ಗತಿಯನ್ನು ಕೇಳು. ನನ್ನ ಶಿರದಲ್ಲಿ ಹೂವುಗಳನ್ನು ಅರ್ಪಿಸಿ ಬಿಳಿಯದಾದ ವಸ್ತ್ರಗಳನ್ನು ಧರಿಸಿರುವ ಭಗವಂತನಾದ ಹರಿಯ ಮಂತ್ರಗಳನ್ನು ಮನಸ್ಸಿಗೆ ತಂದುಕೊಂಡು ಪ್ರಸನ್ನನಾಗಿ ಈ ಹೂಗಳನ್ನು ಪರಿಗ್ರಹಿಸಿ ತೃಪ್ತನಾಗಲಿ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ವಿಷ್ಣುವೇ, ನಿನಗೆ ನಮಸ್ಕಾರ. ವ್ಯಕ್ತವಾಗಿಯೂ ಇರುವ ಗಂಧ ಸುಗಂಧಗಳನ್ನು ಸ್ವೀಕರಿಸು. ನಮೋಸ್ತು ವಿಷ್ಣವೇ. ವ್ಯಕ್ತಾವ್ಯಕ್ತಗಂಧಿ ಗಂಧಾನ್ಸು ಗಂಧಾನ್ವ ಗೃಹ್ಣ ನಮೋ ಭಗವತೆ ವಿಷ್ಣವೇ ಎಂಬ ಮಂತ್ರದಿಂದ ಗಂಧವನ್ನು ಅರ್ಪಿಸಬೇಕು. ಶ್ರುತ್ವಾ ಪ್ರತ್ಯಾಗತಮಾಧಾರಸವನಂ ಪತಯೇ ಭವಂ ಪ್ರವಿಷ್ಟಂ ಮೇ ಧೂಪನಂ ಗೃಹ್ಣಾತು ಮೇ ಭಗವಾನಚ್ಯುತಃ ಎಂಬ ಮಂತ್ರದಿಂದ ಧೂಪವನ್ನು ಅರ್ಪಿಸಬೇಕು. ಹೀಗೆ ಶಾಸ್ತ್ರಗಳನ್ನು ಕೇಳಿ ನನ್ನನ್ನೇ ಪೂಜಿಸುವವನು ನನ್ನ ಲೋಕವನ್ನು ಸೇರಿ ಚತುರ್ಭುಜ ಉಳ್ಳವನಾಗುವನು. ದೇವಿ, ನನ್ನ ಹಿತ ಪ್ರಯೋಜನಕ್ಕಾಗಿ ಶ್ರೇಷ್ಠವೂ ನನಗೆ ಪ್ರಿಯವೂ ಸುಖಕರವೂ ಆದ ಈ ಮಂತ್ರ ಪೂಜಾ ವಿಧಾನವನ್ನು ಹೇಳಿದೆನು. ಸಾಸಿವೆ, ಸ್ವಸ್ತಿಕ, ಗೋಧುಮೆ, ಹೆಸರು, ಅಕ್ಕಿ, ಜವೆ, ಯಾರೂ ಬಿತ್ತದೆ ಬೆಳೆಯುವ ನವಣೆ ಮೊದಲಾದ ತೃಣಧಾನ್ಯ ಇವುಗಳನ್ನು ಭುಂಜಿಸುವ ನನ್ನ ಕರ್ಮಾಸಕ್ತನು ಶಂಖ, ಚಕ್ರ, ಹಲ, ಮುಸಲಗಳನ್ನು ನೋಡುವನು ಎಂದರೆ ನನ್ನನ್ನು ಕಾಣುವನು ಅಥವಾ ಚತುರ್ಭುಜನಾಗುವನು. ವಸುಂಧರೆ, ಬ್ರಾಹ್ಮಣನ ಕರ್ಮವನ್ನು ಹೇಳುತ್ತೇನೆ ಕೇಳು. ಯಾವ ಕರ್ಮಗಳನ್ನೇ ಮಾಡಲಿ ಬ್ರಾಹ್ಮಣನು ನನ್ನ ಭಕ್ತಿಯಲ್ಲಿ ಆಸಕ್ತನಾಗಿ ಷಟ್ಕರ್ಮ ನಿರತನು, ಅಹಂಕಾರವಿಲ್ಲದವನು, ಲಾಭಾಲಾಭಗಳಲ್ಲಿ ಉದಾಸೀನನು, ಭಿಕ್ಷಾಹಾರಿಯು, ಜಿತೇಂದ್ರಿಯನು, ನನ್ನ ಕರ್ಮಗಳಲ್ಲಿಯೇ ನಿರತನು, ಪೈಶೂನ್ಯವಿಲ್ಲದವನು,
ಶಾಸ್ತ್ರವನ್ನನುಸರಿಸುವವನು ವೃದ್ಧನಂತೆಯೂ ಶಿಶುವಿನಂತೆಯೂ ಇರದೆ ಮಧ್ಯಮ ಸ್ಥಿತಿಯಲ್ಲಿರುವವನು ಏಕಚಿತ್ತನೂ ಆಗಿರಬೇಕು. ಇದೇ ಬ್ರಹ್ಮಕರ್ಮವು. ಯಜ್ಞಕರ್ಮವನ್ನು ಮಾಡಿ ಧರ್ಮಾರ್ಥವಾಗಿ ಕೆರೆ ಕೊಳ ಮೊದಲಾದವುಗಳನ್ನು ಮಾಡಿಸುವ ಇಂತಹ ಬ್ರಾಹ್ಮಣನು ನನ್ನನ್ನು ಸೇರುವನು. ನನ್ನ ಕರ್ಮಗಳಲ್ಲಿರುವ ಕ್ಷತ್ರಿಯರು ಮಾಡಬೇಕಾದುದನ್ನು ಇನ್ನೂ ಹೇಳುತ್ತೇನೆ. ಕ್ಷತ್ರಿಯನು ಮಧ್ಯಸ್ಥನಾಗಿ ದಾನಶೂರನು, ಕರ್ಮಜ್ಞನು, ಯಜ್ಞಗಳಲ್ಲಿ ಕುಶಲನು, ಪರಿಶುದ್ಧನು, ನನ್ನ ಕರ್ಮಗಳಲ್ಲಿ ಮೇಧಾವಿಯು, ಅಹಂಕಾರವಿಲ್ಲದವನು, ಮಿತಭಾಷಿಯು, ಗುಣಜ್ಞನು, ಯಾವಾಗಲೂ ಭಗವದ್ಭಕ್ತರಲ್ಲಿ ಪ್ರೀತಿಯುಳ್ಳವನು, ಹೆಚ್ಚಾದ ವಿದ್ಯೆಯುಳ್ಳವನು, ಅಸೂಯೆಯಿಲ್ಲದವನು, ನಿಂದ್ಯವಾದ ಕೆಲಸಗಳನ್ನು ಮಾಡದಿರುವವನು, ಏಳಿಗೆಗೆ ಬರುವುದೇ ಮೊದಲಾದುದರಲ್ಲಿ ಚತುರನು, ಚಾಡಿಕೋರತನವೂ ಕ್ರೌರ್ಯವೂ ಇಲ್ಲದವನೂ ಆಗಿರಬೇಕು. ಈ ಗುಣಗಳುಳ್ಳವನಾಗಿ ನಿತ್ಯವೂ ನನ್ನನ್ನು ಭಜಿಸುತ್ತಾ ಆಶ್ರಯಿಸುವ ಕ್ಷತ್ರಿಯನು ನನ್ನ ಲೋಕವನ್ನು ಸೇರುವನು. ಇನ್ನು ನನ್ನ ಕರ್ಮದಲ್ಲಿರುವ ವೈಶ್ಯರ ವಿಚಾರವನ್ನು ಹೇಳುತ್ತೇನೆ. ನನ್ನ ಭಕ್ತಿ ಮಾರ್ಗದಲ್ಲಿದ್ದುಕೊಂಡು ತನ್ನ ಧರ್ಮದಲ್ಲಿ ಲಾಭ ನಷ್ಟಗಳಲ್ಲಿ ಸಮಬುದ್ಧಿಯುಳ್ಳವನು, ಋತುಕಾಲಾಭಿಗಾಮಿಯು, ಶಾಂತಾತ್ಮನು, ಮೋಹವಿಲ್ಲದವನು, ಪರಿಶುದ್ಧನು, ದಕ್ಷನು, ಆಹಾರವನ್ನು ತೆಗೆದುಕೊಳ್ಳದೆ ನನ್ನ ಕರ್ಮಗಳನ್ನು ಆಸಕ್ತಿಯಿಂದ ಮಾಡುವವನು, ಗುರುಪೂಜಕನು, ಯಾವಾಗಲೂ ಭಕ್ತವಾತ್ಸಲ್ಯವುಳ್ಳವನೂ ಆದ ಯಾವ ವೈಶ್ಯನು ನನ್ನ ಪೂಜಾ ಕರ್ಮಗಳನ್ನು ಮಾಡುವನೋ ಅವನಿಗೆ ನಾನು, ನನಗೆ ಅವನು ಇಲ್ಲದಿರುವುದಿಲ್ಲ. ಮಾಧವಿ, ಇನ್ನು ಶೂದ್ರನ ಕರ್ಮಗಳನ್ನು ಹೇಳುತ್ತೇನೆ ಕೇಳು. ನನ್ನ ಭಕ್ತರಾದ ಶೂದ್ರ ದಂಪತಿಗಳು ಯಾರು ಯಾವಾಗಲೂ ನನ್ನ ಕರ್ಮಾಸಕ್ತರು, ಭಾಗವತ ಭಕ್ತರು, ದೇಶ ಕಾಲಗಳನ್ನರಿತವರು, ರಜೋಗುಣ ತಮೋಗುಣಗಳನ್ನು ಬಿಟ್ಟವರು, ನಿರಹಂಕಾರರು, ಶುದ್ಧಾತ್ಮರು, ಅತಿಥಿ ಸತ್ಕಾರಾಸಕ್ತರು, ವಿನಯವುಳ್ಳವರು, ನಂಬಿಕೆಯುಳ್ಳವರು, ಅತಿ ಪರಿಶುದ್ಧಾತ್ಮರು, ಅತ್ಯಾಸೆ ಮೋಹಗಳಿಲ್ಲದವರು, ಯಾವಾಗಲೂ ನನ್ನನ್ನೇ ಧ್ಯಾನಿಸುತ್ತಾ ನಮಸ್ಕಾರ ಮಾಡುವುದರಲ್ಲಿ ಪ್ರೀತಿಯುಳ್ಳವರೂ ಆಗಿರುವರು. ಅಂತಹವರನ್ನು ಸಾವಿರಾರು ಜನ ಋಷಿಗಳನ್ನಾದರೂ ಬಿಟ್ಟು ಪರಿಗ್ರಹಿಸುವೆನು. ಭಕ್ತಿಯಿಂದಿರುವ 4 ವರ್ಣದವರ ಕರ್ಮಗಳನ್ನು ನೀನು ಕೇಳಿದೆಯಷ್ಟೆ. ಈಗ ನಾನು ಹೇಳಿರುವವೇ ಅವರ ಕರ್ಮಗುಣಗಳು. ದೇವಿ ವಸುಂಧರೆ, ಸರ್ವವರ್ಣದವರು ಯಾವುದರಿಂದ ನನ್ನನ್ನು ಪಡೆಯುವರೋ ಆ ಬೇರೊಂದು ಯೋಗವನ್ನು ಕೇಳು. ಲಾಭಾಲಾಭಗಳನ್ನು ಗಣಿಸದೆ, ಮೋಹ ಕಾಮಗಳನ್ನು ತ್ಯಜಿಸಿ, ಶೀತೋಷ್ಣಗಳ ಕಷ್ಟ ಸುಖಗಳನ್ನು ಚಿಂತಿಸದೆ, ಸಿಹಿ ಕಹಿ ಅತಿಕಾರ ಹುಳಿ ಉಪ್ಪು ಒಗರು ಎಂಬ ಷಡ್ರಸಗಳಲ್ಲಿ ಆಸೆಯನ್ನು ಬಿಟ್ಟವನು ಉತ್ತಮವಾದ ಸಿದ್ಧಿಯನ್ನು ಪಡೆಯುವನು. ಹೆಂಡತಿ, ಮಗ, ತಂದೆ, ತಾಯಿ, ಉಪಭೋಗ, ಐಶ್ವರ್ಯ ಇವುಗಳನ್ನು ಪರಿತ್ಯಜಿಸಿ ಯಾವಾಗಲೂ ನನ್ನ ಪೂಜಾ ಕರ್ಮದಲ್ಲಿ ಆಸಕ್ತನಾಗಿ ಧೀರನು, ಕುಶಲನು, ನಂಬಿಕೆಯುಳ್ಳವನು, ವ್ರತಸ್ಥನು, ನಿತ್ಯವೂ ನನ್ನಲ್ಲಿ ಅಪೇಕ್ಷೆಯೂ ಉದ್ಯೋಗವೂ ಉಳ್ಳವನಾಗಿ ಬೇರೆಯ ಕಾರ್ಯದಲ್ಲಿ ಜುಗುಪ್ಸೆಯುಳ್ಳವನು, ಅಲ್ಪಸುಖಿಯು, ಕುಲೀನನು, ಸರ್ವ ಪ್ರಾಣಿಗಳಲ್ಲೂ ದಯೆಯುಳ್ಳವನು, ಮಹಾತ್ಮರು ಬಂದರೆ ಇದಿರುಗೊಂಡೇಳುವವನು, ಹೆಚ್ಚಾದ ಸೈರಣೆಯುಳ್ಳವನು,
ತ್ರಿಕಾಲದಲ್ಲೂ ಕರ್ಮವನ್ನು ಆಚರಿಸುತ್ತಿರುವಾಗ ಮೌನವಾಗಿರುವವನು, ಕರ್ಮಾನುಸಾರವಾಗಿ ಒದಗಿದ ಫಲವನ್ನು ಭೋಜನವನ್ನು ಅನುಭವಿಸುವವನು, ಧರ್ಮಾನುಷ್ಠಾನ ನಿರತನು, ನನ್ನಲ್ಲೇ ಬರುವ ಮನವುಳ್ಳವನು, ಉಚಿತವಾದ ಕಾಲದಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸಿ ಸ್ನಾನ ಮಾಡುವುದರಲ್ಲಿ ಇಷ್ಟವುಳ್ಳವನು, ಗಂಧ ಪುಷ್ಪ ಧೂಪಾದಿಗಳಿಂದ ನನ್ನ ಪೂಜೆಯಲ್ಲಿ ನಿರತನು, ಕೆಲವು ವೇಳೆ ಗೆಡ್ಡೆ ಗೆಣಸುಗಳನ್ನು, ಕೆಲವು ವೇಳೆ ಹಣ್ಣು ಕಾಯಿಗಳನ್ನು, ಮತ್ತೆ ಕೆಲವು ವೇಳೆ ಹಾಲನ್ನು ಅಲಸಂಡೆಯನ್ನು, ಇನ್ನು ಕೆಲವು ವೇಳೆ ವಾಯುವನ್ನು ಭುಜಿಸುವವನು, ಕೆಲವು ವೇಳೆ 4ನೆಯ ದಿನವೋ 6ನೆಯ ದಿನವೋ, ಇನ್ನು ಕೆಲವು ವೇಳೆ 10 ದಿನಗಳಿಗೊಂದು ಸಾರಿಯೋ, ಪಕ್ಷಕ್ಕೊಂದು ಸಾರಿಯೋ, ತಿಂಗಳಿಗೊಂದು ಸಾರಿಯೋ ಫಲವನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ಳುವವನು ಆಗಿ 7 ಜನ್ಮಗಳಲ್ಲಿ ನನ್ನನ್ನು ಆರಾಧಿಸುವವನನ್ನು, ಹಿಂದೆ ಹೇಳಿದ ಕರ್ಮನಿಷ್ಠರನ್ನು ಯೋಗಿಗಳು ಸಂದರ್ಶಿಸುವರು ಎಂದರೆ ಅವರು ಮುಕ್ತರಾಗಿ ನನ್ನಂತೆ ಯೋಗಿ ಗೋಚರರಾಗುವರು. ಇತಿ ಶ್ರೀ ವರಾಹಪುರಾಣೆ ವಿವಿಧ ಕರ್ಮೋತ್ಪತ್ತೌ ಪಂಚದಶಾಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 116ನೆಯ ಅಧ್ಯಾಯವಾದ ಸುಖ ದುಃಖ ನಿರೂಪಣೆ, ಪುಣ್ಯ ಪಾಪ ಕರ್ಮಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.